ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಹೇಳ್ತಿದ್ದಾಳೆ ಪೂರ್ಣಿ? ತುಳಸಿಯವರು ಅವರಾಗೆ ಮನೆ ಬಿಟ್ಟು ಹೋಗ್ಲಿಲ್ವಾ? ಈ ವಿಷಯದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಈಗಲೂ ಗಿಲ್ಟಿದೆ ಅಂತ ನನಗೆ ಗೊತ್ತು ರೀ. ಆದ್ರೆ ನನ್ನ ಗಂಡ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ನನ್ನ ನಿರೀಕ್ಷೆಗಳನ್ನ ಸುಳ್ಳು ಮಾಡಿಬಿಟ್ರಿ. ಅಮ್ಮ ಬೇಜಾರಾಯ್ತಾ? ಅಣ್ಣ ತಾತ ಹಾಗೆ ಮಾತಾಡಿದ್ ನೋಡಿ. ಪುಟ್ಟಿ, ಇಂಥ ಸಮಯದಲ್ಲಿ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು. ಆದರೂ ತುಂಬ ಸಲ ನಾನು ನಿನಗೆ ಹರ್ಟ್ ಆಗೋ ಥರ ಮಾತಾಡಿದ್ದೀನಿ. ಆದರೆ ಈಗ ನಾ ತಾಯಿ ಆಗ್ತಿದ್ದೀನಿ ಅಂದಾಗ ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗ್ತಿದೆ ಅಮ್ಮ. ಪುಟ್ಟಿ, ನೀನು ಈ ಕಣ್ಣೀರು ಹಾಕಬಾರ್ದು. ಅದು ನಿನ್ನ ಮಗು ಮೇಲೂ ಪರಿಣಾಮ ಬೀರುತ್ತೆ. ಇಷ್ಟಾದರೂ ನೀನು ನನ್ನ ಮೇಲೆ ಕೇರ್ ತೋರಿಸ್ತಿದ್ಯಾ ಅಂದಮೇಲೆ ನಾನು ನಿನ್ನ ಮೇಲೆ ಕೇರ್ ತೋರಿಸ್ಬೇಕು ಅಲ್ವಮ್ಮ? ತಾತ ಹೇಳಿದ ಸರಿ ಅನಿಸ್ತಿದೆ ನನಗೆ. ನೀನು ಆ ಮನೆಗೆ ಹೋಗ್ಬಿಡಮ್ಮ. ಇಷ್ಟು ವರ್ಷ ನಮಗೋಸ್ಕರ ಜೀವ ತೆಗೆದಿದ್ದು ಸಾಕು. ನೀನು ಅಲ್ಲಾದರೂ ಖುಷಿಯಾಗಿರು. ಸೊಗ್ಲಾಡಿ, ನಾನು ತುಳಸಿನ ಬಿಟ್ಟು ಬರ್ತೀನಿ. ಚೋಪಾನಮ್ಮ, ಆ ಮನೆಯಲ್ಲಿ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೋಬೇಡಿ. ನಿಮಗೆಷ್ಟು ಧೈರ್ಯ ಇದೆ ಅನ್ನೋದು ನಿಧಿ ವಿಷಯದಲ್ಲಿ ನಿಮ್ಗೀಗಾಗಲೇ ಗೊತ್ತಾಗಿದೆ. ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡಿ. ಎಲ್ಲರ ಜೊತೆನೂ ಒಳ್ಳೆಯವರಾಗಿದ್ದು ಎಲ್ಲಾನು ಸಹಿಸ್ಕೋಬೇಕು ಅಂತ ಏನಿಲ್ಲ ಅಮ್ಮ. ಈ ಸಿರಿ ಬಂದಿದ್ದಿಷ್ಟೇ ದಿನದಲ್ಲಿ ಎಲ್ಲರೂ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ.
ತುಳಿತರು ಇದ್ದಾರೆ. ಉಗ್ರ ಪ್ರತಾಪಿ, ಗಿರಿಗಿಟ್ಲೆ ಗಂಡ, ಉಗ್ರ ಪ್ರತಾಪಿ. ಏನ್ ಸಂಕೋಚ, ಬಾ ಕೂತ್ಕೋ ಕೂತ್ಕೋ. ಹಲೋ ಅವಿನಾಶ್ ಸರ್. ಹಲೋ. ಅರೆ ಅಣ್ಣ, ಬಡವ್ರ ಮನೆಗೆ ಬ್ಯಾಂಕೆ ಬಂದಂಗಾಯ್ತು. ಅರೆ ಕೂತ್ಕೋಪ್ಪ, ಕೂತ್ಕೋ. ಅದ್ಯಾಕೆ ಹಾಗೆ ನೋಡ್ತಾ ನಿಂತಿದ್ದೀರಿ? ಅವಿ ಇವತ್ತು ಊಟಕ್ಕೆ ಇಲ್ಲೇ ಇರ್ತಾನೆ. ಫಸ್ಟ್ ಕ್ಲಾಸ್ ಅಡುಗೆ ಮಾಡಿ. ವಾಟ್? ನೋ ನೋ ನೋ, ನಾನು ಈಗಲೇ ಹೊರಡಬೇಕು, ಪ್ಲೀಸ್. ಅಯ್ಯೋ, ಹಾಗಂದ್ರೆ ಹೆಂಗಣ್ಣ? ನೀನಿವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಗೊತ್ತಾ? ಸದ್ಯ ಇವಳು ಅಡುಗೆನ ಊಟ ಮಾಡೋ ಅಷ್ಟು ಅದೃಷ್ಟ ಅಲ್ಲ, ದುರಾದೃಷ್ಟ ನಮಗೆ ಯಾರಿಗೂ ಇನ್ನೂ ಬಂದಿಲ್ಲ. ತಾತಂಗೆ ತಮಾಷೆ ಜಾಸ್ತಿ. ಸುಸ್ತಾಗಿದ್ಯಾ ಅನ್ಸುತ್ತೆ, ಅಷ್ಟು ದೊಡ್ಡ ಆಫೀಸ್ ಸಂಭಾಳಿಸ್ಬೇಕಲ್ಲ. ನೀರ್ ತಂದ್ಕೊಡ್ಲಾ? ಅಯ್ಯೋ, ನನ್ ಬುದ್ಧಿಗಿಷ್ಟು. ಜ್ಯೂಸ್ ಮಾಡ್ಕೊಡ್ಲಾ? ನೋ, ನನಗೇನು ಬೇಡ. ಅಲ್ಲ, ಸ್ವಲ್ಪ. ಓಡ್ ಹೋಗಿ ಬಂದು ಮಾಡವಳೆ. ತುಂಬ ಮಾತಾಡಿ ಆಯಾಸ ಮಾಡ್ಕೋಬೇಡ, ಸ್ವಲ್ಪ ತೆಪ್ಪು ಕೂತ್ಕೋ. ಅವಿ, ಸಂಕೋಚ ಮಾಡ್ಕೋಬೇಡ. ಹಿಂದಿನ ಸಲ ನೀನು ಬಂದಾಗ ನಾ ಮನೆಯಲ್ಲಿ ಒಬ್ಬನೇ ಇದ್ದೆ. ಅತಿಥಿಯಾಗಿ ನೀನು ಬಂದಿದ್ರು ಕೂಡ ನನಗೆ ಆತಿಥ್ಯ ಮಾಡಬೇಕಾಯ್ತು. ಇವತ್ತು ನೀವು ಊಟ ಮಾಡಿಕೊಂಡೇ ಹೋಗು. ಕ್ಷಮಿಸಿ, ಇವತ್ತು ನನ್ನ ಮನೆಗೆ ಹೋಗಲೇಬೇಕು. ಅಯ್ಯೋ ಬೇಡ ಅಂದವ್ರು ಯಾರು? ಹೋಗಿವಂತೆ, ನಿಮ್ಮ ಮನೆ ಅಲ್ಲೇ ಇರುತ್ತೆ. ಹಿಂಗೆ ಅಡುಗೆ ಮಾಡಿ ಊಟ ಮಾಡೋದಂದ್ರೆ ಲೇಟ್ ಆಗುತ್ತೆ. ಅಯ್ಯೋ ಚಿಂತೆ ಮಾಡಬೇಡ ನೀನು. ಅಷ್ಟು ಹೊತ್ತು ಟೈಮ್ ಪಾಸ್ ಮಾಡೋದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ದಾರಿಗಳಿವೆ. ಕೂತ್ಕೋ, ನೀ ಕೂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.